ಹಲೋ, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಸೊ ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ ನನಗೆ ಒಂದು ಕೆಟ್ಟ ಚಟ ಇತ್ತು. ಸೊ ನಾನು ವರ್ಕ್ ಮಾಡ್ತಿದ್ದೀನಿ ಕರೆಂಟ್ಲಿ ಒಂದು ಕಂಪ್ನೀಲಿ. ನನಗೆ ಆಲ್ಮೋಸ್ಟ್ 2 ಮಂತ್ಸ್ ಇಲ್ಲ 1-2 ಇಯರ್ ಬ್ಯಾಕ್ ಅನಿಸುತ್ತೆ. ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇದಕ್ಕೆ ಹೋಗಿದ್ವಿ, ನಾವು ಗೋವಾ ಹೋಗಿದ್ವಿ. ಸೊ ಅಲ್ಲಿ ನನ್ನ ಹಸ್ಬೆಂಡು ಇದು ಕ್ಯಾಸಿನೋಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ನಾನೇನು ಆಡಿರಲಿಲ್ಲ. ಸೊ ನಾನು ನನ್ನ ಮಗಳು 2 ಇಯರ್ ಇದ್ಲು ಅವಾಗ. ಅವಳಿಗೆ ನೋಡ್ಕೊತ ಒಂದು ಏರಿಯಾದಲ್ಲಿ ಕುಂತಿದ್ವಿ ಅಷ್ಟೇ. ಸೊ ನನ್ನ ಹಸ್ಬೆಂಡ್ ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಸೊ ಏನಾಯಿತು, ಅವರಂದರು ಇದು ಕ್ಯಾಸಿನೋ ಇಟ್ ಈಸ್ ಅವೈಲೇಬಲ್ ಆನ್ಲೈನು ಅಂತಂದರು. ನಾನು ಆನ್ಲೈನು ಅಂತ ಸ್ಟಾರ್ಟಿಂಗ್ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಬಟ್ ಏನಾಯಿತು, ಸ್ಲೋಲಿ ನಾನು ಆನ್ಲೈನು ಹುಡುಕಿದೆ. ಸೊ ಆನ್ಲೈನು ನನಗೆ ಸಿಕ್ತು. ಅದು ಕ್ಯಾಸಿನೋ ಏನಿದೆಯಲ್ಲ, ಆ್ಯಪ್ಸ್ ಅಂತೂ ಇಲ್ಲ, ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ. ನನಗೆ ಸಿಕ್ತು. ಅದಾದಮೇಲೆ ಏನಾಯಿತು, ಸ್ಟಾರ್ಟಿಂಗು ನಾನು ಒಂದು 500 ಹಾಕಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ 2 ಇಯರ್ಸ್ ಬ್ಯಾಕಿನ ಸ್ಟೋರಿ ಇದು. ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೇನಾಯಿತು ಅಂದರೆ ಸಮ್ಟೈಮ್ಸ್ ವಿನ್ ಆಗ್ತಿದ್ದೆ, ಸಮ್ಟೈಮ್ಸು ಲಾಸ್ ಆಗ್ತಿತ್ತು, ಸಮ್ಟೈಮ್ಸ್ ಗೇನು ಆಗ್ತಿತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ಲಾಸೇ ಆಗ್ತಿತ್ತು. ಅಂದರೆ ಇನಿಷಿಯಲ್ ಸ್ಟೇಜು ನಾನು 500 ಅಷ್ಟೇ ಹಾಕ್ತಿದ್ನಲ್ಲ. ಸೊ ಅದು ನಾನು ಒಂಚೂರು ಗೆಲ್ತಿದ್ದೆ. ಅದು ಒಂಥರ ನನಗೆ ಅದೇನು ಒಂಥರ ಅಡಿಕ್ಷನ್ ಶುರು ಆಗ್ಬಿಡ್ತು ಅದು. ನಾನು ಗೆಲ್ಲೋದಷ್ಟೇ ನೋಡ್ತಿದ್ದೆ. ಸೊ ಎವ್ರಿ ಟೈಮ್ ಏನು ಮಾಡ್ತಿದ್ದೆ, ನಾನು ದುಡ್ಡು ಹಾಕ್ಕೊತ ಅದು ನನ್ನ ಸೇವಿಂಗ್ಸ್ನೂ ಹಾಕಿದೆ. ನನ್ನ ಸ್ಯಾಲ್ರಿ ಬಂದಿದ್ದು ಏನು ಅಮೌಂಟ್ ಇರುತ್ತಲ್ಲ ಮ್ಯಾಕ್ಸಿಮಮ್ ನಾನು ಅದಕ್ಕೆ ಹಾಕ್ತಿದ್ದೆ. ಅಂದರೆ ವಿತ್ ಅ ಹೋಪ್ ನಾನು ಗೆಲ್ತೀನಿ ಅಂತ ಆ ಥರ ಹಾಕ್ತಿದ್ದೆ. ಅದು ಒಂಥರ ಅಡಿಕ್ಷನ್ನೇ ಅದು. ನಾವು ಎಷ್ಟು ಅವಾಯ್ಡ್ ಮಾಡಿದ್ರೂ ಅವಾಯ್ಡ್ ಆಗ್ತಿರ್ಲಿಲ್ಲ ನನ್ನ ಕಡೆಯಿಂದಂತೂ ನನಗೆ ಆಗ್ತಾನೇ ಇರಲಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ಸ್ಲೋಲಿ ಅಂದರೆ ಮಂತ್ಸ್ 1 ಇಯರ್ ಆಯಿತು. 1 ಇಯರ್ ಆದಮೇಲೇನೋ ನನ್ನ ಸೇವಿಂಗ್ಸ್ ಎಲ್ಲ ನಿಲ್ಲಾಗ್ಬಿಡ್ತು. ಅಂದರೆ ನಾನು ನಂದು ಸ್ಯಾಲ್ರಿಲಿ ಏನು ಬರುತ್ತೆ ಅಮೌಂಟು ಅದನ್ನೇ ಹಾಕ್ತಿದ್ದೆ, ಮತ್ತು ಬೇರೆ ಕಡೆನೂ ನಾನು ಕೊಡ್ತಿದ್ದೆ. ಬಟ್ ಪಾಸ್ಟ್ 2 ಡೇಸ್ ಕಂಡೀಷನ್ ಹೆಂಗಿದೆ ಅಂತಂದರೆ ಅಲ್ಲಿ ಇಲ್ಲಿ ತುಂಬಾ ಸಾಲ ಮಾಡಿಬಿಟ್ಟಿದ್ದೀನಿ ನಾನು. ಆಲ್ರೆಡಿ ಈಗ ಆಲ್ಮೋಸ್ಟ್ ತೀರಿಸಿದ್ದೀನಿ. ಬಟ್ ಅಂದರೆ ಯಾವ ಥರ ಅದು ಅಡಿಕ್ಷನ್ ಶುರು ಆಗುತ್ತೆ ಅಂದರೆ, ನೀವು ಅಂದರೆ ಒಂದು 2-3% ಅಷ್ಟೇ ವಿನ್ ಚಾನ್ಸ್ ಇರುತ್ತೆ. 99% ನೀವು ಲಾಸ್ ಆಗೋದೆ. ಬಟ್ ಆದರೆ ಅಲ್ಲಿ ಹೋದರೆ ಏನೋ ಒಂಥರ ಎಡಿಕ್ಷನ್ನು. ನಾನು ಇದರಿಂದ ಹೆಂಗೆ ಹೊರಗೆ ಬಂದೆ ಅಂತಂದರೆ ನಾನೇನೋ ಥೆರಪಿ ಅದೇನೂ ಫಾಲೋ ಮಾಡಿಲ್ಲ. ಬಟ್ ಅದಕ್ಕೆ ನನ್ನ ಮೈಂಡ್ಸೆಟ್ ನಾನೇ ಮಾಡ್ಕೊಂಡಿದ್ದೆ. ಅಂದರೆ ಅದು ಪ್ಲೇ ಮಾಡೋದ್ರಿಂದ ಎಷ್ಟೆಲ್ಲ ನನಗೆ ಡಿಸಡ್ವಾಂಟೇಜ್ ಇದೆ ಅಂತಂದರೆ ನೋಡಿ, ನಂದೀಗ ಅಂದರೆ ನನ್ನ ಡೇ ಟು ಡೇ ಆ್ಯಕ್ಟಿವಿಟಿನೇ ನನಗೆ ಪ್ರಾಬ್ಲಮ್ ಆಗ್ತಿದೆ. ನಾನೊಂದು ಐಟಮ್ ತೊಗೋಬೇಕಂದ್ರೆ ಅದಕ್ಕೆ ತೊಗೊಳೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಇವಾಗ. ಸೊ ಮುಂಚೆ ಆ ಥರ ಇರ್ತಿರಲಿಲ್ಲ. ಅಂದರೆ ಏನು ಬೇಕಾದ್ ತೊಗೋ ಅಂದರೆ ದುಡ್ಡಿದ್ರೇ ಎಲ್ಲ ಅಲ್ಲ. ಇವತ್ತಿನ ದಿನದಲ್ಲಿ ದುಡ್ಡಿದ್ರೇ ಎಲ್ಲ. ದುಡ್ಡಿಲ್ಲ ಅಂತಂದರೆ ನಿಮಗೆ ಯಾರೇನೂ ಕೇರೇ ಮಾಡಲ್ಲ. ಕೇರ್ ಅಂತೇನೋ ನಿಮ್ಮನ್ನೇನು ಹಿಡಿಯೋದೇ ಇಲ್ಲ ಅವರು. ಸೊ ಇದು ಒಂಥರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಏನಿದೆಯಲ್ಲ, ಅದು ಒಂಥರ ನಿಮ್ಮನ್ನು ಮೆಂಟಲಿ ಅದು ಆಕ್ಯುಪೈ ಮಾಡ್ಕೊಂಬಿಡುತ್ತೆ. ನಿಮಗೆ ಎಷ್ಟು ಅದರಿಂದ ಹೊರಗೆ ಬರ್ಬೇಕಂದ್ರೂ ಹೊರಗೆ ಬರೋಕ್ಕೇ ಆಗೋಲ್ಲ. ಸೊ ನಾನು ಹೇಳೋದೇನಂತಂದರೆ ಅಷ್ಟೇ. ಅಂದರೆ ನೀವು ಯಾರಾದರೂ ಈ ಪ್ರಾಬ್ಲಮಲ್ಲಿ ಇದ್ದೀರಾ ಅಂತಂದರೆ ಒಂದು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಒಂದು ಬುಕ್ಕು ಪೆನ್ ತೊಗೊಂಡ್ಬಿಟ್ಟು ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಎಲ್ಲ ಬರ್ಕೊಂಡು, ಅಂದರೆ ಅದರಿಂದ ಸ್ಲೋಲಿ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸಡನ್ನಾಗಿ ಅಂತೂ ನನಗೆ ಆಗಲಿಲ್ಲ. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅದರಿಂದ ಹೊರಗೆ ಬರಬೇಕಂದ್ರೆ. ಇವಾಗ ಕಂಪ್ಲೀಟ್ಲಿ ನಾನು ಬಿಟ್ಟಿದ್ದೀನಿ. ಅಂದರೆ ನಾನು ಮಾಡಿದ ಅಂದರೆ ನಾನೇನು ಫಾಲೋ ಮಾಡಿದ್ದೀನಿ ಅಂದರೆ, ನಾನು ಅದರಿಂದ ಆಗುವಂಥ ಡಿಸಡ್ವಾಂಟೇಜಸ್ ಎಲ್ಲ ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದೆ. ನಾನು ಬರೆದ್ಬಿಟ್ಟು ಅದೆಲ್ಲ ಸುಟ್ಟಾದ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಅದಾದಮೇಲೆ ನಾನು ಇವಾಗ ಯೂಸ್